ನಮಸ್ಕಾರ. ಏಪ್ರಿಲ್ 2026 ಮೀನರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ತುಂಬಾನೇ ವಿಶೇಷ. ಯಾಕಂದ್ರೆ ಇದು ಒಂದೇ ತಿಂಗಳಲ್ಲ, ಎರಡು ಬೇರೆ ಬೇರೆ ತಿಂಗಳುಗಳ ತರ ಅನುಭವ ಕೊಡುತ್ತೆ. ಹೌದು, ತಿಂಗಳ ಮೊದಲ ಭಾಗ ಒಂದು ರೀತಿ ಇದ್ರೆ ಎರಡನೇ ಭಾಗ ಪೂರ್ತಿ ಬೇರೆನೇ ಇರುತ್ತೆ. ಏನಿದು ಕಥೆ? ಬನ್ನಿ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಈ ತಿಂಗಳ ನಮ್ಮ ಪಯಣ ಹೇಗಿರುತ್ತೆ ಅಂತ ನೋಡೋದಾದ್ರೆ ಮೊದಲು ಗ್ರಹಗಳು ಎಲ್ಲೆಲ್ಲಿವೆ, ಏನ್ ಮಾಡ್ತಿವೆ ಅಂತ ನೋಡ್ಬಿಡೋಣ. ಆಮೇಲೆ ತಿಂಗಳ ಮೊದಲ ಭಾಗದಲ್ಲಿ ಎದುರಾಗೋ ಸವಾಲುಗಳ ಬಗ್ಗೆ ಮಾತಾಡೋಣ. ಚಿಂತೆ ಬೇಡ, ಯಾಕಂದ್ರೆ ಆಮೇಲೆ ಒಂದು ಒಳ್ಳೆ ಪಾಸಿಟಿವ್ ಟರ್ನ್ ಕೂಡ ಇದೆ. ಇದರ ಜೊತೆಗೆ ಕುಟುಂಬ ಮತ್ತು ಬಿಸ್ನೆಸ್ ವಿಚಾರದಲ್ಲಿ ಸ್ಥಿರತೆ ಹೇಗಿರುತ್ತೆ ಅಂತಾನೂ ತಿಳ್ಕೊಳ್ಳೋಣ. ಕೊನೆಗೆ ಕೆಲವು ಸಿಂಪಲ್ ಆದ ಪರಿಹಾರಗಳೂ ಇವೆ. ಮುಖ್ಯವಾಗಿ ತಿಂಗಳ ಮಧ್ಯದಲ್ಲಿ ಬರೋ ಆ ಒಂದು ದೊಡ್ಡ ಬದಲಾವಣೆ ಇದೆಯಲ್ಲ, ಅದೇ ಈ ತಿಂಗಳ ಹೈಲೈಟ್. ಮೊದಲನೇದಾಗಿ ಗ್ರಹಗಳ ಸ್ಥಿತಿಗತಿ. ಯಾಕೆಂದ್ರೆ ಈ ತಿಂಗಳು ಎರಡು ಬೇರೆ ಬೇರೆ ಭಾಗಗಳಾಗಿ ಯಾಕೆ ವಿಂಗಡಣೆ ಆಗಿದೆ ಅನ್ನೋದಕ್ಕೆ ಉತ್ತರ ಇರೋದೇ ಈ ಗ್ರಹಗಳ ಸಂಚಾರದಲ್ಲಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ನೋಡಿ, ಈ ತಿಂಗಳ ಆಟವೆಲ್ಲ ಇರೋಡೆ ಈ ಗ್ರಹಗಳ ಚಲನೆಯಲ್ಲಿ. ಕುಜ, ಬುಧ, ಶುಕ್ರ ಎಲ್ಲರೂ ತಮ್ಮ ಜಾಗ ಬದಲಾಯಿಸ್ತಾರೆ. ಆದ್ರೆ ನಾವು ಗಮನಿಸಬೇಕಾದ ಅತಿ ದೊಡ್ಡ ವಿಷಯ ಅಂದ್ರೆ ಸೂರ್ಯ ಮಧ್ಯ ಶನಿಯ ಜುಗಲ್ಬಂದಿ. ಏಪ್ರಿಲ್ 14ರವರೆಗೂ ಇವರಿಬ್ರು ಒಟ್ಟಿಗೆ ಮೀನರಾಶಿಯಲ್ಲೇ ಇರ್ತಾರೆ. ಆತ್ಮವಿಶ್ವಾಸದ ಪ್ರತೀಕ ಸೂರ್ಯ, ಕರ್ಮ ಮತ್ತು ಶಿಸ್ತಿನ ಗ್ರಹ ಶನಿಯ ಜೊತೆ ಸೇರಿದಾಗ ಸ್ವಲ್ಪ ಕಷ್ಟ, ಒತ್ತಡ, ಏನೋ ಒಂದು ಹಿಡಿದಿಟ್ಟ ಹಾಗೆ ಅನುಭವ ಆಗೋದು ಸಹಜ. ಆದ್ರೆ ಏಪ್ರಿಲ್ 14ಕ್ಕೆ ಒಂದು ಮ್ಯಾಜಿಕ್ ಆಗುತ್ತೆ. ಸೂರ್ಯ ಶನಿಯಿಂದ ಬಿಡುಗಡೆ ಹೊಂದಿ ತನ್ನ ಅತ್ಯಂತ ಪವರ್ಫುಲ್ ಮನೆಯಾದ ಮೇಷರಾಶಿಗೆ ಹೋಗ್ತಾನೆ. ಅಬ್ಬಾ, ಆ ಕ್ಷಣದಿಂದ ತಿಂಗಳ ಕಥೆಯೇ ಬದಲಾಗುತ್ತೆ. ಹಾಗಿದ್ರೆ ಬನ್ನಿ ಮೊದಲು ಆ ಮೊದಲಾರ್ಧದ ಕಥೆ ಕೇಳೋಣ. ಏಪ್ರಿಲ್ 1ರಿಂದ 14ರವರೆಗೆ ಈ ಸೂರ್ಯ ಶನಿಯ ಕಾಂಬಿನೇಷನ್ ಇದೆಯಲ್ಲ, ಇದು ನಿಜಕ್ಕೂ ಒಂದು ಪರೀಕ್ಷೆಯ ಸಮಯ. ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಡೌನ್ ಆಗಬಹುದು, ಮಾಡೋ ಕೆಲಸಗಳಿಗೆಲ್ಲ ಡಬಲ್ ಎಫರ್ಟ್ ಹಾಕಬೇಕಾಗಬಹುದು. ಸೊ ಈ ಟೈಮಲ್ಲಿ ತಾಳ್ಮೆ ಅನ್ನೋದೇ ದೊಡ್ಡ ಮಂತ್ರ. ಜೊತೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಚ್ಚರಿಕೆ ಇರಲೇಬೇಕು. ಈ ಮೊದಲ 2 ವಾರಗಳಲ್ಲಿ ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದ್ರೂ ಅದು ಗುಣ ಆಗೋಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋಬಹುದು. ಕಾಲ್ನೋವು, ಬೆನ್ನು ನೋವು, ಹಲ್ಲಿನ ಸಮಸ್ಯೆ ಈ ಥರ ಇದ್ದಕ್ಕಿದ್ದಂತೆ ಶುರುವಾಗಬಹುದು. ಹಣಕಾಸಿನ ವಿಷಯಕ್ಕೆ ಬಂದ್ರೆ ಕೈಯಿಂದ ಖರ್ಚು ನೀರಿದ್ದ ಹಾಗೆ ಹರಿದೋಗ್ಬಹುದು. ಮನೆ ರಿಪೇರ್, ಬಿಲ್ಸ್ ಅಂತ ಅನಿಯಂತ್ರಿತ ಖರ್ಚುಗಳು ಬರಬಹುದು. ಹಾಗಾಗಿ ಈ ಸಮಯದಲ್ಲಿ ಯಾರಿಗೂ ಸಾಲ ಕೊಡೋಕೆ ಹೋಗ್ಬೇಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕೋ ಯೋಚನೆನೂ ಮಾಡಬೇಡಿ. ಸ್ವಲ್ಪ ಕಂಟ್ರೋಲ್ನಲ್ಲಿರೋದು ಒಳ್ಳೇದು. ಇನ್ನು ಕೆಲಸದ ಜಾಗದಲ್ಲಿ ಹೇಗಿರುತ್ತೆ? ಇಲ್ಲಿ ಸ್ವಲ್ಪ ಸವಾಲುಗಳಿರಬಹುದು. ಬಾಸ್ ಜೊತೆ ಮಾತು ಬೆಳೀಬಹುದು. ಹಳೆ ತಪ್ಪುಗಳೆಲ್ಲ ಮತ್ತೆ ಬಂದು ಕಾಡ್ಬೋದು. ಅಯ್ಯೋ, ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅದ್ರ ಕ್ರೆಡಿಟ್ ಬೇರೆಯವರ ಪಾಲಾಗೋ ಚಾನ್ಸಸ್ ಕೂಡ ಇದೆ. ಇನ್ನು ಮನೆಯಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಶುರುವಾಗ್ಬೋದು. ಹಾಗಿದ್ರೆ ಹೆಂಗಾಡ್ಬೇಕು? ಸಿಂಪಲ್, ವಿನಯ ಮತ್ತು ತಾಳ್ಮೆ. ಅಹಂಕಾರವನ್ನ ಪಕ್ಕಕ್ಕಿಟ್ಟು ಶಾಂತವಾಗಿ ಪರಿಸ್ಥಿತಿಯನ್ನ ನಿಭಾಯಿಸಬೇಕು. ನೆನ್ಪಿಡಿ, ಇದು ಕೇವಲ ತಾತ್ಕಾಲಿಕ ಅಷ್ಟೇ. ಇಲ್ಲಿ ನೋಡಿ, ಇದೇ ಆ ಗೇಮ್ ಚೇಂಜರ್ ದಿನ, ಏಪ್ರಿಲ್ 14. ಇದು ತಿಂಗಳನ್ನ ಅದಕ್ಕೂ ಮುಂಚೆ ಮತ್ತು ಅದಾದ ನಂತರ ಅಂತ ವಿಭಾಗ ಮಾಡುತ್ತೆ. ಸೂರ್ಯ ಶನಿಯ ಆ ಬಿಗಿ ಹಿಡಿತ ಏಪ್ರಿಲ್ 13ಕ್ಕೆ ಮುಗಿಯುತ್ತೆ. ಏಪ್ರಿಲ್ 14ರಂದು ಸೂರ್ಯ ಮೇಷರಾಶಿಗೆ ಎಂಟ್ರಿ ಕೊಡುತ್ತಿದ್ದ ಹಾಗೆ ಇಡೀ ಸನ್ನಿವೇಶವೇ ಬದಲಾಗುತ್ತೆ. ಅಲ್ಲಿಂದ ಶುರುವಾಗೋದೆ ನೋಡಿ ಬೆಳವಣಿಗೆಯ ಹೊಸ ಅಧ್ಯಾಯ. ಸರಿ, ಈಗ ತಿಂಗಳ 2ನೇ ಭಾಗಕ್ಕೆ ಬರೋಣ. ಅಂದ್ರೆ ಏಪ್ರಿಲ್ 15ರಿಂದ 30. ಇಲ್ಲಿಂದ ಎಲ್ಲವೂ ಪಾಸಿಟಿವ್. ಮೊದಲ 14 ದಿನ ಪಟ್ಟ ಶ್ರಮಕ್ಕೆ, ತೋರ್ಸಿದ ತಾಳ್ಮೆಗೆ ಪ್ರತಿಫಲ ಸಿಗೋ ಸಮಯ ಇದು. ಒಂದು ಹೊಸ ಹುಮ್ಮಸ್ಸು, ಹೊಸ ಚೈತನ್ಯ ಬಂದ ಹಾಗೆ ಅನುಭವ ಆಗತ್ತೆ. ಮೊದಲಿಗೆ ಆರೋಗ್ಯ. ಮೊದಲು ನಿಧಾನವಾಗಿದ್ದ ಚೇತರಿಕೆ ಈಗ ಫಾಸ್ಟ್ ಆಗತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಹಣಕಾಸಿನ ಪರಿಸ್ಥಿತಿಯಲ್ಲೂ ದೊಡ್ಡ ಸುಧಾರಣೆ ಕಾಣುತ್ತೆ. ಎಲ್ಲೋ ಬ್ಲಾಕ್ ಆಗಿದ್ದ ಹಣ ವಾಪಸ್ ಬರಬಹುದು, ವಿದೇಶದಿಂದ ಹಣ ಬರುವ ಯೋಗಾನೂ ಇದೆ. ಲಾಭದಾಯಕ ಒಪ್ಪಂದಗಳು ಫೈನಲ್ ಆಗಬಹುದು. ಒಂದು ವೇಳೆ ಸಾಲ ಬೇಕಾಗಿದ್ರೆ ಅದನ್ನ ತಗೊಳಕ್ಕೆ ಇದು ಒಳ್ಳೆ ಸಮಯ. ಕೆಲಸದ ವಿಚಾರಕ್ಕೆ ಬಂದ್ರೆ ಬಾಸ್ ಮತ್ತು ಸಹೋದ್ಯೋಗಿಗಳ ಜೊತೆಗಿನ ಸಂಬಂಧಗಳು ಚೆನ್ನಾಗಿರ್ತವೆ. ಸೇಲ್ಸು, ಪ್ರಾಜೆಕ್ಟ್ಸು ಎಲ್ಲದರಲ್ಲೂ ಯಶಸ್ಸು ಸಿಗುತ್ತೆ. ಇನ್ನು ಕೆಲಸ ಹುಡುಕುತ್ತಿರುವವರಿಗಂತೂ ಇದು ಸುವರ್ಣ ಅವಕಾಶ. ಖಂಡಿತ ಒಂದು ಒಳ್ಳೆ ಕೆಲಸ ಸಿಗುವ ಸಾಧ್ಯತೆ ತುಂಬಾನೇ ಇದೆ. ಸಂಬಂಧಗಳಲ್ಲೂ ಅಷ್ಟೇ, ಸಂಗಾತಿಯ ಆರೋಗ್ಯ, ವೃತ್ತಿ ಎಲ್ಲವೂ ಸುಧಾರಿಸುತ್ತೆ. ದಂಪತಿಗಳಿಗಿದು ತುಂಬಾ ಅನುಕೂಲಕರ ಸಮಯ. ಸರಿ, ಈ ತಿಂಗಳು ಆರೋಗ್ಯ, ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನ ನೋಡಿದ್ವಿ. ಆದ್ರೆ ಕೆಲವು ವಿಷಯಗಳು ತಿಂಗಳು ಪೂರ್ತಿ ತುಂಬಾನೇ ಸ್ಟ್ರಾಂಗ್ ಆಗಿ, ಸಪೋರ್ಟಿವ್ ಆಗಿ ಇರುತ್ತೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಇದು ಬಿಸ್ನೆಸ್ ಮಾಡೋವರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್. ಜಗತ್ತಿನಲ್ಲಿ ಎಷ್ಟೇ ಆರ್ಥಿಕ ಸಮಸ್ಯೆಗಳು ಇರ್ಲಿ, ನಿಮ್ಮ ವ್ಯಾಪಾರ ಮಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ. ಇದಕ್ಕೆ ಕಾರಣ ನೀವು ಈ ಹಿಂದೆ ಹಾಕಿದ ಶ್ರಮ ಮತ್ತು ಆ ಭಗವಂತನ ಕೃಪೆ.
ಸೊ ನಿಮ್ಮ ಬಿಸ್ನೆಸ್ಗೆ ಒಂದು ರೀತಿಯ ದೈವಿಕ ರಕ್ಷಣೆ ಇದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಆ ಸ್ಥಿರತೆ ಎಲ್ಲೆಲ್ಲಿರುತ್ತೆ? ಮೊದಲನೇದಾಗಿ ಕುಟುಂಬ ಜೀವನದಲ್ಲಿ. ಗುರುಗ್ರಹದ ಆಶೀರ್ವಾದದಿಂದ ತಿಂಗಳು ಪೂರ್ತಿ ಮನೆಯಲ್ಲಿ ಸಂತೋಷ, ಸಾಮರಸ್ಯದ ವಾತಾವರಣ ಇರುತ್ತೆ. ಮದುವೆ, ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಹೋಗಿ ಬರೋ ಅವಕಾಶಗಳು ಹೆಚ್ಚಾಗಿವೆ. ಇನ್ನು ವ್ಯಾಪಾರ. ವ್ಯಾಪಾರಿಗಳಿಗೆ, ಕನ್ಸಲ್ಟೆಂಟ್ಗಳಿಗೆ, ಫ್ಯಾಕ್ಟರಿ ಮಾಲೀಕರಿಗೆಲ್ಲ ಇದು ಒಂದು ಅದ್ಭುತವಾದ ತಿಂಗಳು. ಹೊಸ ಕಾಂಟ್ರಾಕ್ಟ್ಗಳು ಸಿಗ್ಬೋದು ಅಥವಾ ಹಳೇ ಲಾಭ ವಾಪಸ್ ಬರ್ಬೋದು. ಇಷ್ಟೆಲ್ಲ ಆಯ್ತು. ಈಗ ಈ ತಿಂಗಳ ಸವಾಲುಗಳನ್ನು ಕಡಿಮೆ ಮಾಡ್ಕೊಂಡು ಒಳ್ಳೆಯದನ್ನು ಹೆಚ್ಚಿಸ್ಕೊಳ್ಳಕ್ಕೆ ನಾವೇನ್ ಮಾಡಬಹುದು? ಕೆಲವು ಸರಳವಾದ ಆದರೆ ಪರಿಣಾಮಕಾರಿಯಾದ ಪರಿಹಾರಗಳನ್ನು ನೋಡೋಣ. ಇಲ್ಲಿರೋದು ತುಂಬಾನೇ ಸಿಂಪಲ್ ಆದ ಪರಿಹಾರಗಳು. ಮೊದಲನೇದಾಗಿ, ಪ್ರತಿದಿನ ಒಂದು 15-20 ನಿಮಿಷ ವಾಕಿಂಗ್ ಮಾಡಿ. ಇದು ದೈಹಿಕವಾಗಿ ಆಕ್ಟಿವ್ ಆಗಿರೋಕೆ ಸಹಾಯ ಮಾಡುತ್ತೆ. ಎರಡನೇದು, ಮಂಗಳ ಶನಿಯ ಪ್ರಭಾವದಿಂದ ಬರೋ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಾಣಾಯಾಮ, ಧ್ಯಾನ ಮಾಡಿ. ಮನಸ್ಸು ಶಾಂತವಾಗತ್ತೆ. ಇನ್ನು ಶಕ್ತಿಗಾಗಿ ಸುಬ್ರಹ್ಮಣ್ಯ ಮತ್ತು ಹನುಮಂತನ ಪೂಜೆ ಮಾಡಿ. ಕೊನೆಯದಾಗಿ, ಮತ್ತು ಇದು ತುಂಬಾ ಮುಖ್ಯ, ಏಪ್ರಿಲ್ 14ರವರೆಗೂ ಪ್ರತಿ ಭಾನುವಾರ ಗೋಧಿ ರೊಟ್ಟಿ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಸಿಹಿಯನ್ನ ದಾನ ಮಾಡಿ. ಇದರಿಂದ ಸೂರ್ಯನ ಬಲ ಹೆಚ್ಚಾಗಿ ಸವಾಲುಗಳನ್ನ ಎದುರಿಸೋ ಶಕ್ತಿ ಸಿಗುತ್ತೆ. ಹಾಗಿದ್ರೆ ಈ ತಿಂಗಳು 2 ವಿಭಿನ್ನ ಅನುಭವಗಳನ್ನು ಕೊಟ್ಟು ನಮಗೆ ಯಾವ ಪಾಠವನ್ನ ಕಲಿಸಿ ಹೋಗ್ತಿದೆ? ಬಹುಶಃ ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇದ್ರೆ ಮುಂದೆ ಅತ್ಯುತ್ತಮವಾದ ಅವಕಾಶಗಳು ಕಾದಿರುತ್ತವೆ ಅನ್ನೋದೇ ಆ ಪಾಠ. ತಾಳ್ಮೆ ಅಂದ್ರೆ ಸುಮ್ಮನೆ ಕಾಯೋದಲ್ಲ, ಸರಿಯಾದ ಸಮಯ ಬಂದಾಗ ಸಿದ್ಧವಾಗಿರೋದು. ಈ ಒಂದು ಪಾಠವನ್ನ ಈ ಏಪ್ರಿಲ್ ತಿಂಗಳಿಗೆ ಮಾತ್ರ ಸೀಮಿತಗೊಳಿಸದೆ ಜೀವನದುದ್ದಕ್ಕೂ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದು ಯೋಚಿಸಬೇಕಾದ ವಿಷಯ ಅಲ್ವಾ?